ಗೃಹ ಸಚಿವರಿಗೆ ಪ್ರಶ್ನೆ ಕೇಳಲಾಗಿದೆ. ಆಯಿತು ಅಂತ ಕೇಳ್ತಿದ್ದೀರಾ? ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಇದು ಒಂದು ಸಿಂಪಲ್ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಟಿವಿಟಿ. ಅದರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ, ನಾನು ಉತ್ತರ ಕೊಟ್ಟಿದ್ದೇನೆ. ಅವರು ಮತ್ತೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಅಧ್ಯಕ್ಷರೇ, ಈಗಾಗಲೇ ಇದು ತಮ್ಮ ಗಮನಕ್ಕೂ ನಾನು ತಂದಾಗಿದೆ, ವಿರೋಧ ಪಕ್ಷ ನಾಯಕರ ಗಮನಕ್ಕೂ ತಂದಾಗಿದೆ, ಮಾನ್ಯ ಗೃಹ ಮಂತ್ರಿಗಳಿಗೂ ಭೇಟಿಯಾಗಿದ್ದೀನಿ, ADGP ಅವರಿಗೂ ಭೇಟಿಯಾಗಿದ್ದೀನಿ, ನಮ್ಮ ಕಲಬುರಗಿ IG ಅವರಿಗೂ ಭೇಟಿಯಾಗಿದ್ದೀನಿ. ಒಬ್ಬ ಶಾಸಕನಿಗೆ ಈ ಪರಿಸ್ಥಿತಿ ಬರ್ತಕ್ಕಂಥದ್ದು ಭಾಳ ಖೇದಕರ ಸಂಗತಿ. ಜನವರಿಯಲ್ಲಿ ಅನ್ಪುರ್ ಎಂಬ ವಿಲೇಜಲ್ಲಿ 30 ಜನ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ದೌರ್ಜನ್ಯ ಆಗುತ್ತೆ ಅಧ್ಯಕ್ಷರೇ. ಆ ಲೈಂಗಿಕ ದೌರ್ಜನ್ಯ ಆದಾಗ ಸಾಯಂಕಾಲ ಕೇವಲ ಒಂದು ಕೇಸ್ ಮಾಡ್ತಾರೆ ಮಾಸ್ಟರ್ ಮೇಲೆ. ಆ ಲೈಂಗಿಕ ದೌರ್ಜನ್ಯದ ಬಗ್ಗೆ ನಾನು ಗುರುಮಿಟ್ಕಲ್ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡ್ತೀನಿ ಸಾಯಂಕಾಲ 6:30-7 ಗಂಟೆ ಸುಮಾರು. ಅಷ್ಟು ಜನ ಏನಪ್ಪಂದ್ರೆ ತಹಸೀಲ್ದಾರ್ ಅವ್ರ ಮುಂದೆ ಏನಪ್ಪಂದ್ರೆ ನಮಗೆಲ್ಲ ಲೈಂಗಿಕವಾಗಿ ದೌರ್ಜನ್ಯ ಆಗಿದೆ ಅಂತ ತಿಳ್ಕೊಂಡು ಹೇಳಿದಾರಂತ ತಿಳ್ಕೊಂಡು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ನಾನು ಫೋನ್ ಮಾಡಿದರೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಶಾಸಕರಿಗೆ ನೇರವಾಗಿ ಪ್ರಶ್ನೆ ಮಾಡ್ತಾನೆ, ಸರ್ ರೇಪ್ ಆಗಿಲ್ಲ, ರೇಪ್ ಆದರೆ ಮಾತ್ರ ನನಗೆ ಪೊಲೀಸ್ ಸ್ಟೇಷನ್ ಕಳಿಸ್ರಿ ಅಂತ ತಿಳ್ಕೊಂಡು ಒಬ್ಬ ಶಾಸಕರಿಗೆ ಕೇಳ್ತಾರೆ. ಇದು ಕೇಳಿದ ಮೇಲೆ ತತ್ಕ್ಷಣ ನಾನೇನಪ್ಪ ಜಿಲ್ಲಾ ಪಂಚಾಯತಿ CO ಅವ್ರಿಗೆ ಫೋನ್ ಮಾಡಿದ್ರು, ಅವರು ರೆಸ್ಪಾನ್ಸ್ ಕೊಡಲ್ಲ. ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡಿದ ಮೇಲೆ ಅವರು ಏನಪ್ಪಂದ್ರೆ ಆದೇಶ ಮಾಡಿದ ಮೇಲೆ ಏನಪ್ಪಂದ್ರೆ ಒಂದು ಪೋಸ್ಕೋ ಹಗರಣ ಬಯಲಿಗೆ ಬಂದಿರತಕ್ಕಂಥದ್ದು. ಅವತ್ತು ಒಂದು ವೇಳೆ ಜಿಲ್ಲಾಧಿಕಾರಿಗಳು ಏನಾದರೂ ಒತ್ತಡ ಹಾಕಿದ್ದಲ್ಲ, ಯಾದಗಿರಿ ಜಿಲ್ಲಾಧಿಕಾರಿಗಳಂದ್ರೆ ಆ 30 ಜನ ಮಹಿಳೆಯರು ವಿದ್ಯಾರ್ಥಿನಿಯವರು ಇವತ್ತು ಯಾವ ಪರಿಸ್ಥಿತಿಗೆ ಬರ್ತಿತ್ತೋ ಗೊತ್ತಿಲ್ಲ. ಮಾರದಿನ ಏನಪ್ಪಂದ್ರೆ KDP ಮೀಟಿಂಗಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು SP ಅವರಿಗೆ DC ಅವರಿಗೆ ನಾನು ಮನವಿ ಮಾಡ್ತೀನಿ. ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಶಾಸಕರಿಗೆ ಈ ರೀತಿ ಪ್ರಶ್ನೆ ಕೇಳ್ತಾರೆ, ಸಚಿವರು ಏನು ಉತ್ತರ ಕೊಡ್ತೀರಿ ಅಂತಂದ್ರೆ ಸಚಿವರು ಏನಪ್ಪಂದ್ರೆ ಅವತ್ತು ಕಾರಣ ಕೇಳಿ ನೋಟಿಸ್ ಕೊಡತ್ತಾರೆ, ಅದಕ್ಕೆ ಯಾವುದು ನೋಟಿಸ್ ಕೊಟ್ಟಿರಂಗಿಲ್ಲ. ಅದು ಒಂದು KDP ಸಭೆಯಲ್ಲಿ ನಾನು ಹೇಳಿದ ಮೇಲೆ ಮಕ್ಕಳ ಆಯೋಗದ ಅಧ್ಯಕ್ಷ ನಾಗನಗೌಡರಿಗೆ ನಾನು ಪತ್ರ ಬರಿತೀನಿ, ಈ ರೀತಿ ಆಗಿರುತ್ತೆ, ಹಾಗಾಗಿ ಅಂತಂದ್ರೆ ಇವ್ರ ಮೇಲೆ ಕ್ರಮ ಜರುಗಿಸ್ಬೇಕಂದ್ರೆ ಅವ್ರು ನೋಟಿಸ್ ಇಶ್ಯೂ ಮಾಡ್ತಾರೆ ಜಿಲ್ಲಾ ಪಂಚಾಯತಿ CO, BO ಮತ್ತು ಗುರುಮಿಟ್ಕಲ್ ಸರ್ಕಲ್ ಇನ್ಸ್ಪೆಕ್ಟರ್ಗೆ. ಆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಅವತ್ತು ಮಹಿಳಾ ಆಯೋಗದಿಂದ ನೋಟಿಸ್ ಹೋದಾಗ್ಲಿಂದ ಇವತ್ತಿನ ತನ ನಾನು ಯಾವುದೇ ಫೋನ್ ಮಾಡಿದ್ರು ಸಹ ನನಗೆ ಯಾವ ಥರದ್ದು ಸ್ಪಂದನೆ ಇಲ್ಲ. ಸರ್ಕಾರ ಕೊಟ್ಟಿರ್ತಕ್ಕಂಥ ಆಪ್ತ ಸಹಾಯಕನ ಮುಖಾಂತರ ನಾನು ಕ್ಷೇತ್ರದಲ್ಲಿ ಇಲ್ಲಾರ್ದಾಗ ಫೋನ್ ಮಾಡಿದರೆ ಸರ್ಕಲ್ ಇನ್ಸ್ಪೆಕ್ಟರ್ ನನ್ನ ಆಪ್ತ ಸಹಾಯಕ ನೀನು ಫೋನ್ ಮಾಡಬೇಡ ಅಂತ ತಿಳ್ಕೊಂಡು ಹೇಳ್ತಾನೆ ಅಧ್ಯಕ್ಷರೇ. ಇದು ನನ್ನ ಪರಿಸ್ಥಿತಿ. ಇದು ಇವತ್ತು ಏನಪ್ಪಂತಂದ್ರೆ 90 ಟ್ರ್ಯಾಕ್ಟರ್ಗಳು ಗುರುಮಿಟ್ಕಲ್ದಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ನಾಗ 90 ಟ್ರ್ಯಾಕ್ಟರ್ಗಳು ರಾತ್ರಿ ಏನಪ್ಪಂತಾರೆ ಹೋಗ್ತಾವೆ, 15,000 ರೂಪಾಯಿ ಒಂದೊಂದು ಟ್ರ್ಯಾಕ್ಟರ್ಗೆ ಏನಪ್ಪ ಮಾಮಲ ತಗೊಂತಾರೆ. ಸರ್ಕಲ್ ಇನ್ಸ್ಪೆಕ್ಟರ್ಗೆ ಒಬ್ಬ ಶಾಸಕ ಆಗಿ ನಾನು ಕೇಳಿದ್ರೆ ಇದ್ರಾಗ ನಾನು ಒಬ್ಬನೇ ತಿನ್ನಂಗಿಲ್ಲ ಅಂತಾನೆ, ಯಾರು ತಿಂತಾರಂತ ಕೇಳಿದ್ರೆ ಜನ ನನಗೆ ಕ್ಯಾಕಿರಿಸಿ ಉಗಿತಾ ಇದ್ದಾರೆ. ನಿಮಗೆ ಗೊತ್ತಿಲ್ಲಾರ್ದು ಇವೆಲ್ಲ ಕೆಲಸ ಆಗ್ತದೆ ಅಂತ ತಿಳ್ಕೊಂಡು. ಹಾಗಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಪೂರಾ ದುಡ್ಡಿಗೆ ಬಿದ್ದಿದ್ದಾರೆ, ನನ್ನ ವೈಯಕ್ತಿಕವಾಗಿ ತೋಜಾವಧಿ ಮಾಡ್ತಾ ಇದ್ದಾರೆ. ನಾನು ಮೊನ್ನೆ KDP ಸಭೆಯಲ್ಲಿ ಹೇಳಿದ್ದೀನಿ, ಈ ರೀತಿ ಅಂತ ಅಧಿಕಾರಿಗಳಿದ್ರೆ ಅಂತಂದ್ರೆ ನಾನು ಕೆಲಸ ಮಾಡೋಕ್ಕಾಗಂಗಿಲ್ಲ, ರಾಜೀನಾಮೆ ಕೊಡ್ತಕ್ಕಂಥ ಹಂತಕ್ಕೆ ಬಂದಿದ್ದೀನಿ. ಅಧ್ಯಕ್ಷರೇ, ಇದನ್ನು ತಮ್ಮ ಗಮನಕ್ಕೂ ನಾನು ತಂದಿದ್ದೀನಿ. ಮಾನ್ಯ ಗೃಹ ಮಂತ್ರಿಗಳಿಗೆ ಹೋಗಿ ಮನವಿ ಸಲ್ಲಿಸಿದ್ದೀನಿ. ನಾನು ದಯಮಾಡಿ ಇದಕ್ಕೆ ಅನ್ಕೋತಾರೆ ನ್ಯಾಯ ಕೊಡಿಸ್ಬೇಕು. ಇಲ್ಲದೆ ಹೋದ್ರೆ ಇವತ್ತು ನಾನು ಇಲ್ಲಿದ್ದೀನಿ ಅಧ್ಯಕ್ಷರೇ, ಇನ್ನೊಬ್ರು ಇಲ್ಲಿಗೆ ಬರ್ತಾರೆ, ಎಲ್ಲರಿಗೂ ಈ ಪರಿಸ್ಥಿತಿ ಬರುತ್ತೆ ಅಧಿಕಾರಿಗಳಿಗೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಶರಣಗೌಡ ಕುಂದೂರು ಅವರು ನನಗೆ ಪರ್ಸ್ನಲ್ ಆಗಿ 2 ಸರಿ ಮನೆಗೆ ಬಂದಿದ್ರು. 2 ಸರಿ ಮನೆಗೆ ಬಂದು ಈ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಆ ಇನ್ಸ್ಪೆಕ್ಟ್ರು ಬೇಜವಾಬ್ದಾರಿಯಿಂದ ನಡ್ಕೊಂಡಿರೋವಂಥದ್ದು, ಮಟ್ಕ ದಂಧೆ ಇದಕ್ಕೆಲ್ಲ ಹಫ್ತಾ ವಸೂಲಿ ಮಾಡ್ತಾರೆ ಅಂತೇಳಿ ಅಲ್ಲಿ 3-4 ಕೊಲೆಗಳು ಆಗಿದೆ. ಅರಣ್ಯಾಧಿಕಾರಿಗಳ ಕೊಲೆನೂ ಆಗಿದೆ, ಪತ್ರಿಕೆಯಲ್ಲಿ ಬಂದಿದೆ ನೋಡಿ. ಅರಣ್ಯಾಧಿಕಾರಿ ಕೊಲೆ ಶಾಪುರದಲ್ಲಿ ಇದೆಲ್ಲ ಇಷ್ಟೆಲ್ಲ ಬಂದರೂ ಕೂಡ ಆ KDP ಸಭೆಯಲ್ಲಿ ಅವರು ಮಾತಾಡಿರೋದು, ಅಲ್ಲೂ ಅವ್ರಿಗೆ ಪ್ರತ್ಯುತ್ತರ ಕೊಡ್ತಾ ಇದ್ದಾರೆ ಶಾಸಕರಿಗೆ. ಅಂದರೆ ಇವರು ಎಲ್ಲೆಲ್ಲಿ ಈಗ ನನ್ನ ಭೇಟಿ ಮಾಡಿದ್ದಾರೆ, ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಿದ್ದಾರೆ, ತಮ್ಮನ್ನು ಭೇಟಿ ಮಾಡಿದ್ದಾರೆ, ಪೊಲೀಸ್ ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿದ್ದಾರೆ. ಇಷ್ಟಾದರೂ ಶಾಸಕರಿಗೆ ನ್ಯಾಯ ಸಿಕ್ಕಲ್ಲ ಅಂದರೆ ಇನ್ನೆಲ್ಲಿ ಹೋಗ್ಬೇಕು ಅವ್ರು ಹೇಳಿ. ನಾನು ಮಾನ್ಯ ಗೃಹ ಸಚಿವರು ಹೇಳ್ತೀನಿ, ಇಮಿಡಿಯೇಟಾಗಿ ಅವ್ರನ್ನೇ ಸಸ್ಪೆಂಡ್ ಮಾಡಿ, ಒಂದು ಮೆಸೇಜ್ ಹೋಗ್ಲಿ, ಅವ್ನು ಸರಿ ಇದ್ರೆ ಅಲ್ಲೇ ಹಾಕಿ ಡಾಕ್ಟ್ರೆ, ಅವ್ನು ಸರಿ ಇದ್ರೆ ಅಲ್ಲೇ ಹಾಕಿ ನೀವು, ಅವನಿಗಿನ್ನೂ ಗೌರವ ಜಾಸ್ತಿ. ಕೊಲೆ 3 ಕೊಲೆ ಆಗಿದೆ ಅವನ ಏರಿಯಾದಲ್ಲಿ. ರೇಪ್ ಕೇಸ್ ಆದ್ರೆ ನೋಡೋಣ, ಕರೆಕ್ಟಾಗಿ ಆಗಿದೆ ನೋಡ್ಗಮ್ಮ ಅಂತ ಹೇಳ್ತಾನೆ. ಇದೆಲ್ಲ ಏನು ನಮ್ಗೆ ಆದ್ರೆ ನಾಳೆ ಒಂದಲ್ಲ ಒಂದಿನ ವಿರೋಧ ಪಕ್ಷಕ್ಕೆ ಬರೋರೆ, ವಿರೋಧ ಪಕ್ಷ ಆಡಳಿತ ಪಕ್ಷ ಇರೋವಂಥದ್ದೇ. ಅದು ಅಮಾಯಕರಾಗ್ಬಿಟ್ರೆ ನಾವು ಶಾಸಕರು
ರಕ್ಷಣೆ ಮಾಡೋದೆಲ್ಲಿ ಶಾಸಕರ ಸ್ವಾಭಿಮಾನ ಮಾನ್ಯ ಮಂತ್ರಿಗಳು ಮಂತ್ರಿಗಳು? ಮಾನ್ಯ ಅಧ್ಯಕ್ಷರೇ, ಒಂದು